ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನದ ಸಂದರ್ಭದಲ್ಲಿ ಆರೋಗ್ಯ ದಿನದ ಧ್ಯೇಯವಾಕ್ಯ ಮತ್ತು ಮಹತ್ವ ಕುರಿತು ತಿಳಿಸಿಕೊಡುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಲ್ಲಿಕಾ ಬಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲರ ಆರೋಗ್ಯದ ಒಳಿತಿಗಾಗಿ ಈ ದಿನವನ್ನ ಆಚರಣೆ ಮಾಡಬೇಕು ಅಂತ ಘೋಷಿಸಿದೆ. ಈ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ಹಲವಾರು ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲೋಣ. ಏನಿದು ವಿಜ್ಞಾನದೊಂದಿಗೆ ಆರೋಗ್ಯಕ್ಕಾಗಿ ನಾವು ಯಾಕೆ ನಿಲ್ಲಬೇಕು ಅನ್ನೋದ್ರ ಕುರಿತು ಇವತ್ತು ಮಾತನಾಡ್ತಾ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮೈಸೂರು ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಲ್ಲಿಕಾ ಬಿ ಅವರು. ಡಾಕ್ಟರ್ ಮಲ್ಲಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಮಲ್ಲಿಕಾ, ಹೇಳಿ, ಯಾಕೆ ಈ ವಿಶ್ವ ಆರೋಗ್ಯ ದಿನವನ್ನ ಆಚರಣೆ ಮಾಡ್ತಾರೆ? ಪ್ರತಿ ವರ್ಷ ಏಪ್ರಿಲ್ 7 ವರ್ಲ್ಡ್ ಹೆಲ್ತ್ ಡೇ ಅಥವಾ ವಿಶ್ವ ಆರೋಗ್ಯ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಅಂತ ನಾವೇನ್ ಹೇಳ್ತೀವಿ, ಈ ಸ್ಥಾಪನೆ ಆಗಿದ್ದು 1948 ಜಿನಿವಾದಲ್ಲಿ. ಸೊ ಇದರ ಸ್ಥಾಪನೆಯ ದಿನವನ್ನ ಸ್ಮರಿಸಲು 1950 ಪ್ರತಿ ವರ್ಷ ಈ ವಿಶ್ವ ಆರೋಗ್ಯ ದಿನವನ್ನ ಆಚರಿಸ್ತಾ ಇದ್ದಾರೆ. ಜಗತ್ತಿನ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶ. ಮತ್ತೆ ಪ್ರತಿ ವರ್ಷ ಒಂದು ವಿಭಿನ್ನ ಆರೋಗ್ಯ ವಿಷಯದ ಬಗ್ಗೆ ಗಮನವನ್ನ ಹರಿಸಲಾಗತ್ತೆ. ಜನರಲ್ಲಿ ಆರೋಗ್ಯ ಜಾಗೃತಿಯನ್ನ ಮೂಡಿಸೋದು ಇದರ ಮುಖ್ಯ ಉದ್ದೇಶ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತೀವಿ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ, ಆರೋಗ್ಯವೇ ಭಾಗ್ಯ ಅಂತ. ಸೊ ಈ ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತನ್ನ ಕೊಡಬೇಕು ಅನ್ನೋದು ಇದರ ಉದ್ದೇಶ. ಪ್ರತಿ ವರ್ಷ ಒಂದು ಘೋಷವಾಕ್ಯದೊಂದಿಗೆ ನಾವು ವಿಶ್ವ ಆರೋಗ್ಯ ದಿನವನ್ನ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಈ ವರ್ಷ ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲೋಣ. ಹೌದು. ಏನಿದ್ರ ಅರ್ಥ? ಈ ವಿಜ್ಞಾನದ ಆವಿಷ್ಕಾರಗಳು ಏನಿದೆ ಅದನ್ನ ನಮ್ಮ ಆರೋಗ್ಯವನ್ನ ಉತ್ತಮಪಡಿಸಿಕೊಳ್ಳಲು ನಿಲ್ಲೋಣ ಅಂತ. ಹಾಗೆ ವಿಜ್ಞಾನದ ಆಧಾರಿತ ಪಾಲುದಾರಿಕೆಗಳು ಏನಿದೆ ಅದರ ಬಗ್ಗೆ, ಮತ್ತೆ ಈ ಸಾಕ್ಷ್ಯವನ್ನ ಬಳಸ್ಕೊಂಡು ಏನು ಎವಿಡೆನ್ಸ್ ಇದೆ ಆರೋಗ್ಯ ಉತ್ತಮ ಮಾಡ್ಲಿಕ್ಕೆ ವಿಜ್ಞಾನದಿಂದ ಏನೇನ್ ಎವಿಡೆನ್ಸ್ ಇದೆ ಅದನ್ನ ಬಳಸ್ಕೊಂಡು ಜಾಗತಿಕವಾಗಿ ಆರೋಗ್ಯಕರ ಮತ್ತೆ ಸುರಕ್ಷಿತ ಭವಿಷ್ಯ ನಿರ್ಮಿಸೋಣ ಅನ್ನೋದು ಈ ಧ್ಯೇಯವಾಕ್ಯದ ಮುಖ್ಯ ಉದ್ದೇಶ. ಹಾಗೆ ಗ್ಲೋಬಲ್ ಆಕ್ಷನ್ ಫಾರ್ ಯೂನಿವರ್ಸಲ್ ಹೆಲ್ತ್ ಕವರೇಜ್, ಎಲ್ರಿಗೂ ಸಮಾನ ಆರೋಗ್ಯ ಸೇವೆಗಳು ಸಿಗಲಿ ಅನ್ನೋದು ಸಹ ಇನ್ನೊಂದು ಉದ್ದೇಶ. ಸರ್ಕಾರ ಮತ್ತೆ ಸರ್ಕಾರೇತರ ಸಂಸ್ಥೆಗಳು ಈ ಆರೋಗ್ಯ ನೀತಿಗಳತ್ತ ಗಮನ ಹರಿಸಬೇಕು ಅನ್ನೋದು ಇದರ ಇನ್ನೊಂದು ಉದ್ದೇಶ. ಹಾಗೆ ರೋಗ ನಿರೋಧಕ ಪ್ರಿವೆನ್ಷನ್ ನಾವು ಹೇಗೆ ಮಾಡಬಹುದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ರೋಗ ಬರದ್ ಮೊದಲೇ ನಾವು ಹೇಗೆ ತಡೆಗಟ್ಟಬೇಕು ಅನ್ನೋ ಕ್ರಮಗಳ ಬಗ್ಗೆ ಗಮನ ಹರಿಸೋದು. ಹಾಗೆ ಜಾಗತಿಕ ಆರೋಗ್ಯ ಸಂಸ್ಥೆಗಳು ಈಗ 2-3 ವರ್ಷ 4-5 ವರ್ಷದ ಹಿಂದೆ ಕೋವಿಡ್ ಬಂತು. ಎಷ್ಟು WHO ತುಂಬಾ ಕೆಲಸ ಮಾಡ್ತು. ಜಾಗತಿಕವಾಗಿ ಏನ್ ಮಾಡ್ಬೇಕು, ಪ್ರೋಟೋಕಾಲ್ಸ್ ಇರ್ಬೋದು, ಯಾವಾಗ ವ್ಯಾಕ್ಸಿನೇಷನ್ ಹಾಕ್ಬೇಕು ಅಂತಿರ್ಬೋದು, ಎಲ್ಲದ್ರ ಬಗ್ಗೆ ತುಂಬಾ ಬೇಗ ನಾವು ಅವಾಗ ಲಸಿಕೆಗಳನ್ನ ಕಂಡು ಹಿಡಿದು ಜನರನ್ನ ರಕ್ಷಿಸಬೇಕಾಗಿ ಬಂತು. ಆಗ ನಮಗೆ ಸೈನ್ಸ್ ತುಂಬಾ ಸಹಾಯ. ಹೌದು. ಈ ಲಸಿಕೆಗಳಿರಬಹುದು. ಆ ಸಂದರ್ಭದಲ್ಲಂತೂ ಆ ವೈರಸ್ ಬಗ್ಗೆ ಗೊತ್ತಿಲ್ಲ. ಸೊ ಅದನ್ನ ಆದಷ್ಟು ಬೇಗ ಮಾಡಿ ನಮ್ಮ ದೇಶದಲ್ಲಿ ಎಷ್ಟು ವ್ಯಾಕ್ಸಿನ್ ಅನ್ನ ಮಾಡಿ ಬೇರೆ ದೇಶಕ್ಕೂ ನಾವು ಕಳಿಸಿದ್ವಿ. ಹಾಗೆ ಜಾಗತಿಕ ಆರೋಗ್ಯ ಸಮಸ್ಯೆಗಳ ಕಡೆಗೆ ಗಮನ ಕೊಡೋದು. ಹಾಗೆ ಆರೋಗ್ಯ ಸೇವೆಗಳು ಎಲ್ಲರಿಗೂ ತಲುಪುವಂತೆ ಒತ್ತಾಯ ಮಾಡೋದು ಈ ವರ್ಲ್ಡ್ ಹೆಲ್ತ್ ಡೇ ಉದ್ದೇಶ. ಮತ್ತೆ ತಡೆಗಟ್ಟುವ ಕ್ರಮದ ಬಗ್ಗೆ ಅರಿವು ಮೂಡಿಸೋದು ಇದ್ರ ಉದ್ದೇಶ. ಮತ್ತೆ ಈ ಉತ್ತಮ ಆರೋಗ್ಯ ಅಂದ್ರೆ ಒಂದು ಡೆಫಿನೇಷನ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಓಕೆ, ಆರೋಗ್ಯ ಅಂದ್ರೆ ಬರೀ ಕಾಯಿಲೆ ಇಲ್ಲದೆ ಇರೋದೊಂದೇ ಆರೋಗ್ಯ ಅಲ್ಲ. ಮಾನಸಿಕವಾಗಿ, ಸಾಮಾಜಿಕವಾಗಿ, ಈಗ ಆಧ್ಯಾತ್ಮಿಕವಾಗಿಯೂ ಸಹ ಸೇರಿಸಿದ್ದಾರೆ. ಚೆನ್ನಾಗಿದ್ದು ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಅದಿದ್ರೆ ಮಾತ್ರ ನಾವು ಆರೋಗ್ಯದಿಂದಿದ್ದೇವೆ ಅಂತ ಹೇಳ್ಬಹುದು. ಹಾಗೆ ಆರೋಗ್ಯ ಕಾಪಾಡಬೇಕಾದ್ರೆ ಏನೇನು ಅಂಶಗಳನ್ನ ನಾವು ಗಮನ ಇಟ್ಕೊಳ್ಬೇಕು. ಒಂದು ಫಿಸಿಕಲ್ ಹೆಲ್ತ್, ದೇಹಾರೋಗ್ಯ ಅಂತ ಹೇಳ್ತೀವಿ. ನಮ್ಮ
ಬಾಡಿ ಫಿಟ್ ಆಗಿರ್ಬೇಕು. ಅದಕ್ಕೆ ಕನಿಷ್ಠ ದಿನಕ್ಕೆ ಒಂದು 30 ನಿಮಿಷನಾರು ದೈಹಿಕ ಚಟುವಟಿಕೆ ಮಾಡಬೇಕು. ಮೊದ್ಲೆಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು, ಹೆಣ್ಮಕ್ಳು ಸಹ ತುಂಬಾ ದೂರ ಹೋಗಿ ನೀರ್ ತಗೊಂಡ್ ಬರ್ತಾ ಇದ್ರು, ಬಟ್ಟೆ ಒಗಿತಾ ಇದ್ರು. ಈಗೆಲ್ಲ ಎಲ್ಲಾನು ಮೆಷಿನ್ ಮಾಡತ್ತೆ. ಹೌದು, ನಾವ್ ಏನು ಮಾಡ್ತಾ ಇಲ್ಲ. ದೈಹಿಕ ಚಟುವಟಿಕೆ ತುಂಬಾ ಕಡಿಮೆ ಆಗಿದೆ. ಸೊ ದೈಹಿಕ ಆರೋಗ್ಯದ ಬಗ್ಗೆ ನಾವು ಗಮನವನ್ನ ಹರಿಸ್ಬೇಕು. ಹಾಗೆ ಪೌಷ್ಟಿಕ ಆಹಾರದ ಬಗ್ಗೆ, ಸಮತೋಲನ ಆಹಾರದ ಬಗ್ಗೆ ಗೊತ್ತಿರಬೇಕು. ಯಾರಿಗೆ ಎಷ್ಟು ಅಂಶಗಳನ್ನ ತೆಗೆದುಕೊಳ್ಬೇಕು. ಈಗ ಮಕ್ಕಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕು, ಹದಿಹರೆಯದವ್ರಿಗೆ ಜಾಸ್ತಿ ಬೇಕು, ಗರ್ಭಿಣಿ ಬಾಣಂತಿಯರಿಗೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕು. ಮೊಟ್ಟೆ, ಮೀನು, ಮಾಂಸ, ಹಾಲು ಹಾಗೆ ದ್ವಿದಳ ಧಾನ್ಯಗಳಲ್ಲಿ ಇರುತ್ತೆ. ಸೊ ಅದನ್ನ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿ ಇರೋ, ಯಾಕೆಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ರಿಪೇರಿ ಆಗೋದಕ್ಕೆ, ಮಕ್ಕಳ ಬೆಳವಣಿಗೆ ಆಗೋದಕ್ಕೆ, ಮಗು ಹೊಟ್ಟೆನಲ್ಲಿ ಬೆಳೆಯೋದಕ್ಕೆ ಗರ್ಭಿಣಿನಲ್ಲಿ ಅವಶ್ಯಕತೆ ಇರುತ್ತೆ. ಸೊ ಪ್ರೋಟೀನ್ ಯಾವ ಪದಾರ್ಥದಲ್ಲಿ ಇರುತ್ತೆ, ಮತ್ತೆ ಸೂಕ್ಷ್ಮ ಪೌಷ್ಟಿಕಾಂಶಗಳು ಅಂತ ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಅದರಲ್ಲಿ ಜೀವಸತ್ವಗಳು, ವಿಟಮಿನ್ಸ್ ಬರುತ್ತೆ, ಹಾಗೆ ಮಿನರಲ್ಸ್ ಬರುತ್ತೆ. ಕ್ಯಾಲ್ಸಿಯಂ ಇರಬಹುದು, ಐರನ್ ಇರಬಹುದು. ಎಸ್ಪೆಷಲಿ ಕಬ್ಬಿಣಾಂಶ ಬಹಳ ಮುಖ್ಯ. ಇದ್ರ ಕೊರತೆ ಆದ್ರೆ ಅನಿಮಿಯಾ ಆಗತ್ತೆ. ಸೊ ಅದಕ್ಕೆ ನಮ್ಮ ಸರ್ಕಾರದಿಂದ ಅನಿಮಿಯಾ ಮುಕ್ತ ಪೌಷ್ಟಿಕ ಭಾರತ್ ಹಾಗೆ ಕರ್ನಾಟಕ ಪ್ರೋಗ್ರಾಮ್ ಅನ್ನು ಸಹ ಮಾಡ್ತಿದ್ದಾರೆ. ಎಲ್ಲರಿಗೂ ಯಾವ ಆಹಾರ ಪದಾರ್ಥದಲ್ಲಿ ಕಬ್ಬಿಣಾಂಶ ಇದೆ, ಅದು ಬರ್ದಿದ್ದ ಹಾಗೆ ಹೇಗೆ ತಡೆಗಟ್ಟಬೇಕು, ನಾವು ಏನ್ ಮಾಡ್ಬೇಕು, ಯಾವ ಆಹಾರನ ಉಪಯೋಗಿಸ್ಬೇಕು. ಸೊ ಇದೆಲ್ಲದ್ರ ಬಗ್ಗೆನೂ ನಾನೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ತ್ರಿವರ್ಣ ತಾಲಿ ಅಥವಾ ನಮ್ಮ ಊಟ ಏನಿದೆ, ಊಟಕ್ಕೆ ತ್ರಿವರ್ಣ ತಟ್ಟೆ ಆಗಿರ್ಬೇಕು ಅಂತ. ಸೊ ಸೊಪ್ಪು, ತರಕಾರಿಗಳು ಜಾಸ್ತಿ ಇರ್ಬೇಕು. ಸೊ ಆಹಾರದ ಬಗ್ಗೆ ನಾವ್ ಏನ್ ತಗೊಳ್ಬೇಕು ಎಲ್ಲದ್ರ ಬಗ್ಗೆ ಗೊತ್ತಿರ್ಬೇಕು. ಹಾಗೆ ನಮ್ಮ ಪರಿಸರ ಏನಿದೆ, ಆಹಾರದ ಜೊತೆಗೆ ಶುದ್ಧವಾದ ಪರಿಸರ ಇರಬೇಕು. ಪರಿಸರ ಚೆನ್ನಾಗಿದ್ರೆ ಹಲವಾರು ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಸ್ವಚ್ಛತೆನೂ ತುಂಬಾ ಮುಖ್ಯ ಆಗತ್ತೆ ಈ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ. ಹೌದು ಹೌದು. ಎಸ್ಪೆಷಲಿ ಹ್ಯಾಂಡ್ ವಾಷಿಂಗ್ ಇದೆಯಲ್ಲ, ಮಕ್ಕಳಲ್ಲಿ ಈ ಕೈ ತೊಳೆಯೋ ದಿನ ಅಂತಾನೆ ಒಂದು ದಿನ ಮಾಡಿದ್ದಾರೆ. ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಷಿಂಗ್ ಮಾಡಿದ್ರೆ ಈ ಫಿಕೋ ಓರಲ್ ರೂಟ್ ಇಂದ ಬರೋ ಕಾಯಿಲೆಗಳು ಏನ್ ಹೇಳ್ತೀವಿ, ಹೆಪಟೈಟಿಸ್ ಎ ಇರಬಹುದು, ಟೈಫಾಯ್ಡ್ ಇರಬಹುದು, ಇವನ್ನೆಲ್ಲವನ್ನು ಬರ್ದಿದ್ದಾಗ ತಡೆಗಟ್ಟಬಹುದು. ಹಾಗೆ ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋದು ಸಹ ಬಹಳ ಮುಖ್ಯ ಆಗತ್ತೆ. ಹಿಂದಿನ ವರ್ಷಗಳಲ್ಲಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಅಂದ್ರೆ ಈ ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯ ಕೂಡ ಇದೇ ಆಗಿತ್ತು, ಮೆಂಟಲ್ ಹೆಲ್ತ್ ಫಾರ್ ಆಲ್ ಅಂತ. ಅಂದ್ರೆ ಎಲ್ಲರಿಗೂ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯವಾದ್ದು. ದೈಹಿಕ ಆರೋಗ್ಯದ ಜೊತೆಗೆ ಅವರು ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರ್ಬೇಕಾಗತ್ತೆ. ಹೌದು, ಖಂಡಿತವಾಗಿ. ಅದರಲ್ಲೂ 10th PUC ಬಂದ್ರಂತೂ ಸಮಾಜದ ಒತ್ತಡ, 10th ಪೋಷಕರ ಒತ್ತಡ, ಸಮಾಜದ ಒತ್ತಡ, ಶಾಲಾ ಕಾಲೇಜುಗಳ ಒತ್ತಡ, ಎಷ್ಟೊಂದು ಮಾನಸಿಕ ಆರೋಗ್ಯ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಫೇಲ್ಯೂರ್ಸ್ ನಾವು ಹೇಳ್ತಾ ಇಲ್ಲ, ಲೈಫ್ ಸ್ಕಿಲ್ಸ್ ನಾವು ಏನು ಜೀವನ ಕೌಶಲ್ಯಗಳಿದೆ ಅದನ್ನ ನಾವು ಹೇಳ್ತಾ ಇಲ್ಲ, ಅದನ್ನ ಹೇಳ್ಬೇಕು. ಆ ಫೇಲ್ಯೂರ್ಸ್ ಅಥವಾ ಮಾನಸಿಕ ಒತ್ತಡವನ್ನ ಹೇಗೆ ನಿರ್ವಹಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಹೇಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮನೋಚೈತನ್ಯ ಕ್ಲಿನಿಕ್ ಅಂತ ನಮ್ಮಲ್ಲಿ ಇದೆ. ಹಾಗೆ ಟೆಲಿಮನಸ್ ನಂಬರ್ ಇದೆ, ಅಲ್ಲಿಗೆ ಜೊತೆಗೆ ಸ್ನೇಹ ಕ್ಲಿನಿಕ್ ಅಂತ ಕೂಡ ಮಾಡಿದ್ದಾರೆ. ಹೌದು, ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಸ್ನೇಹ ಕ್ಲಿನಿಕ್ ಅಂತ ಲಭ್ಯ ಇದೆ. ನಿಮಗೇನಾದ್ರೂ ಮಾನಸಿಕ ಸಮಸ್ಯೆಗಳು ಕಾಡ್ತಾ ಇದ್ರೆ ಅಲ್ಲಿ ನೀವು ಭೇಟಿ ಮಾಡಿ ಪರಿಹಾರನ ಕಂಡುಕೊಳ್ಬಹುದು. ಹೌದು ಹೌದು. ಹಾಗೆ ಮೊದಲೆಲ್ಲ ಸಾಂಕ್ರಾಮಿಕ ರೋಗಗಳು ತುಂಬಾ ಜಾಸ್ತಿ ಇತ್ತು. ಸೊ ಅದರ ಬಗ್ಗೆ WHO ಎಲ್ಲ ಒತ್ತನ್ನ ಕೊಟ್ಟಿತ್ತು. ಈಗ ಮಲೇರಿಯಾ ಇರಬಹುದು, ಫೈಲೇರಿಯಾ ಇರಬಹುದು, ಅಥವಾ ಪ್ಲೇಗ್ ಇರಬಹುದು. ಈಗ ಸಾಂಕ್ರಾಮಿಕ ರೋಗಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸಾಂಕ್ರಾಮಿಕವಲ್ಲದ ರೋಗಗಳು ಏನು NCD, ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದು ಜಾಸ್ತಿ ಆಗ್ತಾ ಇದೆ. ಮಧುಮೇಹ ರೋಗ ಇರ್ಬೋದು, ಡಯಾಬಿಟಿಸ್, ರಕ್ತದೊತ್ತಡ ಇರ್ಬೋದು, ಮಾನಸಿಕ ಕಾಯಿಲೆಗಳಿರ್ಬೋದು, ಕ್ಯಾನ್ಸರ್ ಇರಬಹುದು, ಸ್ಟ್ರೋಕ್ ಇರಬಹುದು. ಸೊ ಇವೆಲ್ಲಕ್ಕೂ ಕಾರಣಗಳು ಏನು, ಯಾಕೆ ಈಗ ಒಂದು ಮಧುಮೇಹಕ್ಕೆ ತುತ್ತಾಗ್ತಿದೀವಿ ಅಂತ ಅಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಕಾರಣ ಜೀವನ ಶೈಲಿನೇ ಆಗಿರುತ್ತೆ. ಹೌದು, ಖಂಡಿತ. ನಮ್ಮ ಜೀವನ ಶೈಲಿಯನ್ನ ಸಣ್ಣ ಪುಟ್ಟ ಮಾರ್ಪಾಡುಗಳು ಮಾಡ್ಕೊಂಡ್ರೆ ಹೇಗೆ ನಾವು ಕಾಯಿಲೆಗಳನ್ನ ಬರ್ದಿದ್ದ ಹಾಗೆ ತಡೆಗಟ್ಟಬಹುದು. ಸೊ ಅದರಲ್ಲಿ ಒಂದು ಕನಿಷ್ಠ 30 ನಿಮಿಷ ದೈಹಿಕ ವ್ಯಾಯಾಮ ಮಾಡೋದು ಇರುತ್ತೆ. ಹಾಗೆ ಸಮತೋಲನ ಆಹಾರ ತಗೊಳ್ಳೋದು ಇರುತ್ತೆ. ಹಾಗೆ ಒಳ್ಳೆ ನೀರನ್ನ ಕುಡಿಬೇಕಾಗತ್ತೆ, ಮತ್ತೆ ಸಾಕಷ್ಟು ನೀರನ್ನ ಕುಡಿಬೇಕಾಗತ್ತೆ. ಹಾಗೆ ಧೂಮಪಾನ, ಮದ್ಯಪಾನವನ್ನ ಮಾಡದೇ ಇದ್ರೆ ನಾವು
ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನಿದೆ ಮತ್ತೆ ಮಾನಸಿಕ ಆರೋಗ್ಯ, ಒಂದು ಧ್ಯಾನ ಮಾಡೋದಿರಬಹುದು, ಯೋಗ ಮಾಡೋದಿರಬಹುದು, ಅಥವಾ ನಿಮ್ಮ ಖುಷಿಗೆ ಯಾವ್ದಾರು ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ, ಸ್ಟ್ರೆಸ್ ಬಸ್ಟರ್ಸ್ ಅಂತ ಹೇಳ್ತೀವಿ, ಸಂಗೀತ ಕೇಳೋದಿರ್ಬೋದು, ಹಾಡೋದಿರ್ಬೋದು, ಅಥವಾ ನಿಮ್ಗೆ ಏನು ಗಾರ್ಡನಿಂಗ್ ಇರಬಹುದು, ಯಾವ ಅಂಶ ಅಥವಾ ಯಾವ ಹವ್ಯಾಸ ನಿಮ್ಗೆ ಇಷ್ಟ ಆಗತ್ತೆ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ವಿಶ್ವ ಆರೋಗ್ಯ ದಿನದಲ್ಲಿ ರೋಗಗಳ ಬಗ್ಗೆ ಮಾಹಿತಿ, ಈಗ ಡೆಂಗು ಹೇಗೆ ಬರುತ್ತೆ, ಅದ್ ಬರ್ದಿದ್ದ ಹಾಗೆ ಹೇಗೆ ತಡೆಗಟ್ಟಬೇಕು, ಆ ಸೊಳ್ಳೆಗಳು ಸಂತಾನೋತ್ಪತ್ತಿ ಆಗದಿದ್ದಾಗೆ ಹೇಗೆ ನೋಡ್ಕೊಳ್ಬೇಕು, ನೀರನ್ನ ತೊಟ್ಟಿಗಳಲ್ಲಿ ಸ್ವಚ್ಛ ಮಾಡ್ತಾ ಇರ್ಬೇಕು, ವಾರಕ್ಕೆ ಒಂದು ದಿನ ಅದನ್ನ ಡ್ರೈ ಡೇ ಅಂತಾನೆ ಶುಕ್ರವಾರ ಮಾಡ್ಬೇಕು ಅಂತ ಇದೆ. ಸೊ ದಟ್ ಅದು ಪೂರ್ತಿ ಆ ತೊಟ್ಟಿನ ಕ್ಲೀನ್ ಮಾಡಿ ತೊಳಿಬೇಕು. ಯಾಕೆಂದ್ರೆ ಕೆಲವು ಸರಿ ಗೋಡೆಗಳಲ್ಲಿ ಸಣ್ಣ ಮೊಟ್ಟೆಗಳು ಅಂಟ್ಕೊಂಡ್ಬಿಟ್ಟಿರುತ್ತೆ, ಸೊ ಅದನ್ನ ಕ್ಲೀನ್ ಮಾಡ್ಬೇಕಾಗತ್ತೆ. ಸೊ ಕಾಯಿಲೆ ಬರ್ದಿದ್ದ ಹಾಗೆ ತಡೆಗಟ್ಟುವ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಜನರಿಗೆ ಮಾಹಿತಿಯನ್ನ ನೀಡಬೇಕು. ನಮ್ಮ ಆರೋಗ್ಯ ಕಾರ್ಯಕರ್ತರು ಬಂದು ಹೇಳಿದಾಗ ಸೊ ಅದ್ರ ಬಗ್ಗೆ ತುಂಬಾ ಸರಿ ಏನಾಗುತ್ತೆ, ಅಯ್ಯೋ ನೀರೇ ಇರಲ್ಲ, ನೀವು ಖಾಲಿ ಮಾಡಿ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ, ಆಮೇಲೆ ನೀವೇ ಬಂದು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಏನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ತಡೆಗಟ್ಟುವ ಕ್ರಮಗಳನ್ನ ನಾವು ಅನುಸರಿಸಬೇಕು. ಅದ್ರ ಬಗ್ಗೆ ಹೆಚ್ಚು ಒತ್ತನ್ನ ಈ ವಿಶ್ವ ಆರೋಗ್ಯ ದಿನದಲ್ಲಿ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೂಡ ಸಹಕರಿಸಿದ್ರೆ ನಮ್ಮೆಲ್ಲರ ಆರೋಗ್ಯಕ್ಕಾಗಿ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗತ್ತೆ. ಇವಾಗ ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವಾಗುತ್ತೋ, ಸಮಾಜದ ಸ್ವಚ್ಛತೆ ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಖಂಡಿತ ಖಂಡಿತ. ಹಾಗೆ ಶೌಚಾಲಯದ ಬಳಕೆ, ಬಯಲು ಶೌಚಾಲಯವನ್ನ ಹೋಗ್ಲಾಡಿಸ್ಬೇಕು, ಮತ್ತೆ ಶೌಚಾಲಯವನ್ನ ಜಾಸ್ತಿ ಉಪಯೋಗಿಸ್ಬೇಕು. ತುಂಬಾ ಕಡೆ ಕಟ್ಟಿರ್ತಾರೆ, ಅದನ್ನ ಸರಿಯಾಗಿ ಉಪಯೋಗಿಸೋದಿಲ್ಲ. ಸೊ ಅದನ್ನ ಉಪಯೋಗಿಸಿದ್ರೆ ಹಲವಾರು ಕಾಯಿಲೆಗಳನ್ನ ಬರ್ದಿದ್ದ ಹಾಗೆ ತಡೆಗಟ್ಟಬಹುದು. ಮೇಡಮ್, ಈ ತುಂಬಾ ಇನ್ಫೆಕ್ಷನ್ಸ್ಗೆ ಒಳಗಾಗೋರು ಅಂತ ಅಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ, ಮೊದಲೇ ಕ್ಯಾನ್ಸರ್ ಅಥವಾ ಬೇರೆ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುವಂತ ರೋಗಗಳಿಂದ ಬಳಲ್ತಾ ಇದ್ರೆ, ಮತ್ತೆ ತುಂಬಾ ಸಣ್ಣ ಮಕ್ಕಳು, ಮತ್ತೆ ವೃದ್ಧರು, ಹಾಗೆ ಗರ್ಭಿಣಿಯರು, ಇವರ ಆರೋಗ್ಯದ ಬಗ್ಗೆನೂ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಹೌದು, ಖಂಡಿತವಾಗಿ. ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರಬಹುದು, HIV ಸೋಂಕಿರೋರು ಇರಬಹುದು, ಈ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅವು ಬರೋ ಸಾಧ್ಯತೆಗಳು ಜಾಸ್ತಿ. TB ಕಾಯಿಲೆ ಇರಬಹುದು, ಹಲವಾರು ಬೇರೆ ಕಾಯಿಲೆಗಳು ಇರಬಹುದು. ಸೊ ಅವು ಬರ್ದಿದ್ದ ಹಾಗೆ ನೋಡ್ಬೇಕು. ಹಾಗೆ ಅದು ಇದೆಯಾ ಇಲ್ವಾ ಅಂತ ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಬೇಕು. ಹಾಗೆ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ನಾವು ರೂಟೀನ್ ಇಮ್ಯುನೈಸೇಷನ್ ಅಲ್ಲಿ ವಿರುದ್ಧ ಏನು ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ಅಂತ ಇದ್ದೇವೆ, ಎಲ್ಲಾ ಲಸಿಕೆಗಳನ್ನ ಕೊಡ್ತೀವಿ. ಹಾಗೆ ವಿಟಮಿನ್ ಎ ಡಿಫಿಷಿಯನ್ಸಿ ಆಗತ್ತೆ ಅಂತ ವಿಟಮಿನ್ ಎ ಸೊಲ್ಯೂಷನ್ ಕೊಡ್ತೀವಿ. ಹಾಗೆ ಗರ್ಭಿಣಿ ಬಾಣಂತಿಯರಿಗೆ ಏನಾಗುತ್ತೆ, ಅವರು ಆಹಾರವನ್ನ ಜಾಸ್ತಿ ತಗೊಳ್ಬೇಕಾಗತ್ತೆ. ಮಗು ಹೊಟ್ಟೆನಲ್ಲಿ ಬೆಳೀತಾ ಇರೋದ್ರಿಂದ ಅಥವಾ ಬಾಣಂತಿನಲ್ಲಿ ಮಗುಗೆ ಎದೆ ಹಾಲನ್ನ ಕೊಡಿಸ್ತಾ ಇರೋದ್ರಿಂದ 300-500 ಕಿಲೋ ಕ್ಯಾಲರೀಸ್ ಅಷ್ಟು ಜಾಸ್ತಿ ತಗೊಳ್ಬೇಕಾಗತ್ತೆ. ಕಬ್ಬಿಣಾಂಶ ಜಾಸ್ತಿ ತಗೊಳ್ಬೇಕಾಗತ್ತೆ, ಕ್ಯಾಲ್ಸಿಯಂ ಅಂಶ ಜಾಸ್ತಿ ತಗೊಳ್ಬೇಕಾಗತ್ತೆ, ಮತ್ತೆ ಇಂಜೆಕ್ಷನ್ ನ ತಗೊಳ್ಬೇಕಾಗತ್ತೆ. ಎಲ್ಲರೂ ಸಹ ಮನೆಯಲ್ಲಿ ಇರೋರು, ಸಮಾಜ ಎಲ್ಲವೂ ಸಹ ಗರ್ಭಿಣಿ ಬಾಣಂತಿಯರು, ಚಿಕ್ಕ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯ ರಕ್ಷಣೆಗೆ ಸಮಾಜ ಹಾಗೆ ಮನೆಯವರು ಎಲ್ಲರೂ ಸಹ ಸಪೋರ್ಟ್ ಮಾಡಬೇಕಾಗತ್ತೆ. ಈಗ ತಂತ್ರಜ್ಞಾನ ತುಂಬಾ ಮುಂದುವರೆದಿರೋದ್ರಿಂದ ಆ ಕಾಯಿಲೆ ಬರೋದಕ್ಕೆ ಮುಂಚೆನೆ ನಾವು ಕಂಡು ಹಿಡಿಬಹುದಾಗಿದೆ. ಈ ವರ್ಷದ ಘೋಷವಾಕ್ಯ ಕೂಡ ವಿಜ್ಞಾನದೊಂದಿಗೆ ನಿಲ್ಲೋಣ. ಅಂದ್ರೆ ನಾವು ಅದು ಬರೋ ಮುಂಚೆನೆ ಎಚ್ಚೆತ್ತುಕೊಂಡು ಅದನ್ನ ಬರೋದಕ್ಕೆ ಮುಂಚೆನೆ ಅದನ್ನ ತಡೆಗಟ್ಟೋಣ. ಇನ್ ಕೇಸ್ ಬಂದಿದೆ, ಅದಕ್ಕೂ ನಮ್ಮ ವಿಜ್ಞಾನನೇ ಸಹಾಯ ಮಾಡಿದೆ, ಅದಕ್ಕೂ ಎಲ್ಲಾ ತರ ಟ್ರೀಟ್ಮೆಂಟ್ಗಳು ಇದೆ. ಅಂದ್ರೆ ಸಾಕಷ್ಟು ಕಾಯಿಲೆಗಳಿಗೆ ಇವಾಗ ಚಿಕಿತ್ಸೆ ಇಲ್ಲ ಅನ್ನೋದು ಇಲ್ಲ. ಎಲ್ಲದಕ್ಕೂ ಚಿಕಿತ್ಸೆ ಇರೋದ್ರಿಂದ ಈ ವರ್ಷದ ಘೋಷವಾಕ್ಯದಂತೆ ಆರೋಗ್ಯಕ್ಕಾಗಿ ನಾವು ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಮಲ್ಲಿಕಾ ಅವರೇ, ಇದುವರೆಗೂ ವಿಶ್ವ ಆರೋಗ್ಯ ದಿನದಲ್ಲಿ ನಾವು ಹೇಗೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನದ ಸಂದರ್ಭದಲ್ಲಿ ಆರೋಗ್ಯ ದಿನದ ಧ್ಯೇಯವಾಕ್ಯ ಮತ್ತು ಮಹತ್ವ ಕುರಿತು ತಿಳಿಸಿಕೊಟ್ಟವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಸಹನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಲ್ಲಿಕಾ ಬಿ.
ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.